ಇಂಡಿಯಾ ವರ್ಸಸ್ ಶ್ರೀಲಂಕಾ ಡೇ 2 ಪೋಸ್ಟ್ ಡೇ ಅನಾಲಿಸಿಸ್ ಎಲ್ಲರಿಗೂ ಸ್ವಾಗತ. ಎರಡನೇ ಟೆಸ್ಟ್ ಮ್ಯಾಚು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಮೂಡಿಸಿದೆ ಅಂತ ಹೇಳಕ್ಕಾಗಲ್ಲ. ಏನು ಕ್ಯೂರಿಯಾಸಿಟಿ ಮೂಡಿಸಿಲ್ಲ. ಫಸ್ಟ್ ಟೆಸ್ಟ್ ಮ್ಯಾಚ್ ನಾವು ರಿಪೀಟ್ ಅಲ್ಲಿ ಕಷ್ಟ ನೋಡ್ತಾ ಇದೀವಿ. ವರ್ಷನೇ ನಾವು ಫಸ್ಟ್ ಟೆಸ್ಟ್ ಮ್ಯಾಚ್ ಅಲ್ಲಿ ಆಗಿದ್ದು ಅದನ್ನೇ, ಸೆಕೆಂಡ್ ಟೆಸ್ಟ್ ಮ್ಯಾಚ್ ಅಲ್ಲಿ ಆಗ್ತಾ ಇರೋದು ಅದನ್ನೇ. 2 ಡೇ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಇಂಡಿಯಾ ಬ್ಯಾಟಿಂಗ್ ಆಡಿದ್ರು ಫಸ್ಟ್ ಟೆಸ್ಟ್ ಮ್ಯಾಚ್ ಅಲ್ಲಿ. ಇಲ್ಲೂ ಕೂಡ ಆಲ್ಮೋಸ್ಟ್ 2 ಡೇ ಕಂಪ್ಲೀಟ್ ಆಗಿ ಬ್ಯಾಟಿಂಗ್ ಆಡಿದ್ರೆ ಇನ್ನೇನು ಕರೆಕ್ಟ್ ಟೈಮ್ಗೆ ಡಿಕ್ಲೇರ್ ಕೊಡಬೇಕಾಯ್ತು. ಡಿಕ್ಲೇರ್ ಕೊಡಿದ್ರೆ ಯಾಕಂದ್ರೆ ಡಿ ಎಂಡ್ ಅಲ್ಲಿ ಮಳೆ ಬೇರೆ ಕ್ವಾಟ್ಲೆ ಕೊಡ್ತಲ್ಲ ಸೆಕೆಂಡ್ ಸೆಷನಲ್ಲಿ. ಆಮೇಲೆ ಡೇ ಎಂಡಲ್ಲಿ ಸ್ವಲ್ಪ ವಿಕೆಟ್ಸ್ನ ಎತ್ತನ, ಸ್ವಲ್ಪ ವಿಕೆಟ್ ರುಚಿ ಕಾಣೋಣ ಅಂತ. ಸೊ ಕರೆಕ್ಟ್ ಟೈಮಿಗೆ ಡಿಕ್ಲೇರ್ ಕೊಟ್ಟರು. 3 ಓವರಿಗೆ 2 ವಿಕೆಟ್ನ ಎಗರ್ಸ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಟೀಮ್ ಇಂಡಿಯಾ ಸಖತ್ ಬೌಲಿಂಗ್ನ ಮಾಡಿದರೆ. ಪ್ರಸಿದ್ಧ ಕೃಷ್ಣಂಗೆ 1 ವಿಕೆಟು, ಈ ಕಡೆಯಿಂದ ಸುತಾರ್ಗೆ 1 ವಿಕೆಟು. ಸೊ ಇಬ್ಬರು 2 ಡೌನ್ ಆಗಿದ್ದಾರೆ. 8 ರನ್ನಿಗೆ 2 ವಿಕೆಟ್ ಡೌನ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ನಮ್ಮ ಟೀಮ್ ಇಂಡಿಯಾ ಏನು ಪರ್ಫಾರ್ಮ್ ಮಾಡಿದ್ದು ಗುರು, 503 ರನ್ನಿಗೆ ಡಿಕ್ಲೇರ್ ಮಾಡಿದ್ದು. ನಾನು ಕೂಡ ಡಿಕ್ಲೇರ್ ಮಾಡ್ತಾರೆ ಅಂತ, ಹೊಡಿತಾರೆ, ಇನ್ನೂ ಅಗ್ರೆಸಿವ್ ಆಗಿ ಆಡ್ತಾರೆ ಅಂತ. ಬಟ್ ಏನಕ್ಕೆ ಗೊತ್ತಾ ಡಿಕ್ಲೇರ್ ಮಾಡಿದ್ದು? ವಿಕೆಟ್ಸ್ ಇವ್ರದ್ದು ಎತ್ಬಿಡ್ಬೇಕು ಅಂತ. ಡೇ ಎಂಡಲ್ಲಿ ಬರ್ತಾರೆ, ನಜ್ಜಿ ಒಳ್ಳೆ ಕೆಪ್ರ ಮಕ್ಕಳು ಬರ್ತಾರೆ, ವಿಕೆಟ್ ಎತ್ಬಿಡೋಣ ಅಂತ ಇವರು ಟ್ಯಾಕ್ಟಿಕಲಿ ಮೂವ್ ಮಾಡಿದ್ರು ಶುಭ್ಮನ್ ಗಿಲ್ ಅವರು. ಅದೇ ರೀತಿ 2 ವಿಕೆಟ್ ಕೂಡ ಎತ್ತಿದ್ದಾರೆ. ಸೊ ನಾಳೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋದಕ್ಕಿಂತ ಡೇ ಎಂಡಲ್ಲಿ ವಿಕೆಟ್ ಎತ್ತೋದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿರುತ್ತೆ. ಆ್ಯಂಡ್ ಡೇ ಎಂಡಲ್ಲಿ ವಿಕೆಟ್ ಕೂಡ ಬೇಗನೆ ಬೀಳುತ್ತೆ. ಯೂಶಲಿ ಇದೊಂದು ಪ್ಯಾಟರ್ನು ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ. ಡೇ ಎಂಡಲ್ಲಿ ಡಿಕ್ಲೇರ್ ಕೊಟ್ಬಿಡೋದು, ಅಲ್ಲಿ ವಿಕೆಟ್ಸ್ 2 ವಿಕೆಟ್ ಎತ್ಬಿಡೋದು, 3 ವಿಕೆಟ್ ಎತ್ಬಿಡೋದು. ಆಮೇಲೆ ಡೇ 3ಗೆ ಪ್ರೆಷರ್ ಹಾಕೋದು. ಫ್ರೆಶ್ ಆಗಿ ಬರ್ತಾರಲ್ಲ ಅವಾಗ ಡೇ 3 ಪ್ರೆಷರ್ ಅಂತೂ ಖಂಡಿತ ಇದೆ. ಇವಾಗ 2 ವಿಕೆಟ್ನ ಬೇಗ ಕಳ್ಕೊಂಡಿರೋದ್ರಿಂದ, ಸೊ ಟಾಪ್ ಆರ್ಡ್ರು ಇಬ್ಬರು ಹೋಗಿರೋದ್ರಿಂದ ಖಂಡಿತ ಆನ್ ಪ್ರೆಷರ್ ಅಂತೂ ಇದ್ದೇ ಇದ್ದಾರೆ. 503 ರನ್ನು ಇವಾಗ ಕರೆಂಟ್ಲಿ 495 ರನ್ನು. ತಿಪ್ಪುರ್ಲಾಗ ಹೊಡೆದ್ರು ಕೂಡ ಹೊಡೆಯೋದಕ್ಕಾಗೋದಿಲ್ಲ. ಇದು ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. 3 ಓವರ್ಗೆ 2 ವಿಕೆಟ್ನ ಕಳ್ಕೊಂಡಿರುವಂಥ ಶ್ರೀಲಂಕನ್ ಟೀಮು 495 ಹೊಡೆದ್ಬಿಟ್ಟು ಇನ್ನಿಂಗ್ಸ್ನಲ್ಲಿ ಲೀಡ್ ತೊಗೊಂಡ್ಬಿಡ್ತಾರೆ ಅಂತ ಕನ್ಸಲ್ಲೂ ಅನ್ಕೊಳ್ಳೋದಕ್ಕಾಗೋದಿಲ್ಲ. ಈ ಟೆಸ್ಟ್ ಮ್ಯಾಚು ಕಂಪ್ಲೀಟ್ಲಿ ಇಂಡಿಯಾ ಪರವಾಗಿದೆ. ಈ ಡೇ ಕೂಡ ಇಂಡಿಯಾದವರು ಡಾಮಿನೇಟ್ ಮಾಡಿದ್ದಾರೆ. ಸೊ ಮಳೆ ಒಂದು ಸ್ವಲ್ಪ ಕ್ವಾಟ್ಲೆ ಕೊಟ್ಟಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ರನ್ಸ್ಗಳು ಬಂದಿರೋದೇನೋ. ಆಬ್ವಿಯಸ್ಲಿ ಡಿಕ್ಲೇರ್ ಅಂತ ಕೊಡ್ತಿಲ್ಲ, ಮಳೆ ಬಂದಿರೋ ರೀಸನಿಂದನೇ ಡಿಕ್ಲೇರ್ ಕೊಟ್ಟಿದೆ. ಯಾಕಂದರೆ ಅದೇ ಇನ್ನೊಂದು ಒಂದೇ ಒಂದು ವಿಕೆಟ್ ಇತ್ತು ನಮ್ಮದು. ಸೊ ಆಲ್ಔಟೇ ಆಗ್ತಾ ಇದ್ವಿ, ಯಾರಿಗೂ ಗೊತ್ತು. ಸೊ ಇನ್ ಕೇಸ್ ಏನೋ ಮಳೆ ಗಿಡೇನೋ ಬಂದಿರಲಿಲ್ಲ ಅಂತಂದರೆ ಫಸ್ಟ್ ಸೆಷನ್ ಸಿಕ್ಕಾಪಟ್ಟೆ ರನ್ಸ್ಗಳು ಬಂದೋಗೋರು. 300ಕ್ಕೆ ಸ್ಟಾರ್ಟ್ ಮಾಡಿದ್ವಿ, 5 ವಿಕೆಟ್ನ ಕಳ್ಕೊಂಡು ನಾವು ಆಲ್ಮೋಸ್ಟ್ 419 ರನ್ನು ಬಂದಿದ್ದು ನಮಗೆ. ಸೊ ಫಸ್ಟ್ ಸೆಷನಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರೆ ಸರಾನ್ಸ್ ಜೈನು ಬಂದ ತಕ್ಷಣ ಔಟ್ ಆದರು. ನೆನ್ನೆ ಇಂಜುರಿ ಆಗಿದಂಥ ರಿಷಬ್ ಪಂತ್ ಅವರು ಬಂದ್ಬಿಟ್ಟು 60+1 63 ರನ್ಸ್ನ ಹೊಡೆದ್ರು. 6 ಹೊಡೆದ್ರು. ಸೋಲಾರ್ ಲೈಟ್ಸ್ ಎಲ್ಲ ಹಂಗೆ ಪಳ ಅಂತ ಟಿಳಿಂಗ್ ಅಂತ ಹೊಡೆದೋಯ್ತು. ನೆನ್ನೆ 4 ಆರ್ಮಿಗೆ ಬಿದ್ದುಬಿಟ್ಟು ಇವ್ರ ಕೈ ಮುರಿದೋಗಿತ್ತು, ಅಂದರೆ ಕೈಗೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಸೊ ಇವತ್ತು ಸೋಲಾರ್ ಲೈಟ್ಸ್ನ ಡ್ಯಾಮೇಜ್ ಮಾಡಿದ್ರು. ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಇವರು. ಇವ್ರ ಜೊತೆಗೆ ಪಾರ್ಟ್ನರ್ಶಿಪ್ನ ಸಖತ್ತಾಗಿ ಬಿಲ್ಡ್ ಮಾಡಿದ್ರು. ಧ್ರುವ್ ಜುರಲ್ ಜೊತೆಗೆ ಪಾರ್ಟ್ನರ್ಶಿಪ್ನ ಆಲ್ಮೋಸ್ಟ್ 100 ಪಾರ್ಟ್ನರ್ಶಿಪ್, 100 ಜಾಸ್ತಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಸೊ ಫಸ್ಟ್ ಸೆಷನ್ ಸಖತ್ತಾಗಿತ್ತು. ಸೆಕೆಂಡ್ ಸೆಷನ್ ಇನ್ನೇನು ಇವರು ಕೂಡ ಔಟ್ ಆಗ್ತಾ ಇದ್ದಂಗೆ, ರಿಷಬ್ ಪಂತ್ ಕೂಡ ಔಟ್ ಆಗ್ತಾ ಇದ್ದಂಗೆ ಫರ್ನಾಂಡೋ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಇವರು. ಇವತ್ತು ಇನಿಷಿಯಲ್ ಬ್ರೇಕ್ ತೊಗೊಂಬಂದ್ಬಿಟ್ಟವ್ರೆ ಅವರು. ಆಮೇಲೆ ಕೆಶಾರ ಅವರು ಕೂಡ ಸಖತ್ತಾಗಿ ಬೌಲಿಂಗ್ ಮಾಡಿದರೆ ಈ ಒಂದು ಮ್ಯಾಚಲ್ಲಿ. ಸಖತ್ತಾಗಿ ಅಂತಂದರೆ ಸುಮಾರಾಗಿ ಮಾಡಿದ್ದಾರೆ. ಇರೋವಂಥವ್ರಲ್ಲ ಅವ್ರು ವಿಕೆಟ್ ಎತ್ತಿದ್ರಲ್ಲ, ಅದಕ್ಕೋಸ್ಕರ ಅವ್ರದ್ದು ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೇನು ಬಾಟಮ್ 2 ವಿಕೆಟ್ಸ್ನ ಎತ್ತಿದ್ದು ಜಯಸೂರ್ಯ ಅವರು. ಸೊ 2 ವಿಕೆಟ್ನ ಎಗರಿಸ್ತಾ ಇದ್ದಂಗೆ ಸಿರಾಜ್ ಭಯ್ಯ ಜೊತೆಗೆ ನಾನು ಸೆಂಚುರಿ ಕಂಪ್ಲೀಟ್ ಮಾಡಿದ್ರು ಇವರು ಧ್ರುವ್ ಜುರಲ್ ಅವರು. ಸೊ ಧ್ರುವ್ ಜುರಲ್ ಅವರ ಪರ್ಫಾರ್ಮೆನ್ಸ್ನ ಮೆಚ್ಕೊಬೇಕು. 115 ರನ್ನು ನಾಟ್ ಔಟ್ ಆಗಿ ಉಳ್ಕೊಂಡು ಡಿಕ್ಲೇರ್ನ ಮಾಡಿದರೆ. ಸೊ ಸ್ವಲ್ಪ ಜನಕ್ಕೆ ಅನ್ಸ್ಬೋದು, ಡಿಕ್ಲೇರ್ ಮಾಡಬಾರ್ದಾಗಿತ್ತು, ಇನ್ನು ಧ್ರುವ್ ಜುರಲ್ ಹಾಕೊಂಡು ಗುಮ್ಬೇಕಾಗಿತ್ತು, ಚೆನ್ನಾಗೆ ಡೇ ಎಂಡ್ವರೆಗೂ ಗುಮ್ಬೇಕಾಗಿತ್ತು. ಏನು ಗುಮ್ತಾರಲ್ಲ ಇದ್ದಿದ್ದೆ 3 ಓವರಲ್ಲಿ, ಅದಕ್ಕೋಸ್ಕರನೇ ಡಿಕ್ಲೇರ್ ಮಾಡಿದ್ದು. ಏನು ಡಬಲ್ ಸೆಂಚುರಿ ಹೊಡಿಬೇಕಾಗಿತ್ತು ಇವ್ರ ಮೇಲೆ ಅಲ್ಲಿ. ಸೊ ಅದೆಲ್ಲ ಅಗತ್ಯತೆ ಇಲ್ಲ ಗುರು. ಇನ್ನು ಫಾಲೋ ಆನ್ ನನ್ನ ಪ್ರಕಾರ ಈ ಮ್ಯಾಚು ಫಾಲೋ ಆನ್ ತೊಗೊತಾರೆ ಅಂತ ಒಂದು ಫೀಲ್ ಬರ್ತದೆ, ಒಂದು ಗಟ್ ಫೀಲಿಂಗ್ ಬರ್ತಾ ಇದೆ. ಯಾಕಂದರೆ 495 ಹೊಡಿಬೇಕು. 495 ನಂತರ ಇನ್ನೂ ಇವರು ಆಲ್ಮೋಸ್ಟ್ ಎಷ್ಟು 195 ರನ್ ಹೊಡಿಬೇಕು ಇವರು ಫಾಲೋನ ತಪ್ಪಿಸ್ಕೋಬೇಕು ಅಂತಂದರೆ. ನೋಡೋಣ ಅದೇನಾಗುತ್ತೆ ಕತೆ ಅಂತ. ಸೊ ಸೀನ್ಸು ಕ್ರಿಟಿಕಲ್ ಆಗಿ ಕಾಣಿಸ್ತಾ ಇದೆ. ಧ್ರುವ್ ಜುರಲ್ ಸಖತ್ ಪರ್ಫಾರ್ಮೆನ್ಸ್ನ ಕೊಡಿದ್ರೆ, ದೇವದತ್ ಪಡಿಕ್ಕಲ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ, ರಿಷಬ್ ಪಂತ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ಯಶಸ್ವಿ ಜಾಯ್ಸ್ವಾಲ್ ಕೊಟ್ಟಂಥ ಪರ್ಫಾರ್ಮೆನ್ಸು, ಜೊತೆಗೆ ಜಡೇಜಾ ಕೊಡೋಣ ಪರ್ಫಾರ್ಮೆನ್ಸು, ಎಲ್ಲರೂ ಕಲೆಕ್ಟಿವ್ ಪರ್ಫಾರ್ಮೆನ್ಸಿಂದ 503 ರನ್ ಹೊಡೆದ್ರೆ ನಮ್ಮ ಟೀಮ್ ಇಂಡಿಯಾ. ಸೊ ಕನ್ವಿನ್ಸಿಂಗ್ ಆಗಿ ಆಡಿದ್ದಾರೆ ಬ್ಯಾಟಿಂಗ್ನ. ಸೊ ಸೆಕೆಂಡ್ ಸೆಷನು ಡೇ 3ಗೆ ಹೋಗ್ತಾ ಇದ್ದಂಗೆ ಬ್ಯಾಟಿಂಗ್ ಆಡೋದಕ್ಕೆ ಸ್ವಲ್ಪ ಟ್ರಿಕಿನೆಸ್ ಅಂತೂ ಇದ್ದೇ ಇರುತ್ತೆ. ಇನ್ನೇ ಡೇ 4 ಡೇ 5 ಅಂತೂ ಗೊತ್ತಿರೋದೇ ಯಾವ ಥರ ಟ್ರಿಕಿ ಆಗಿರುತ್ತೆ. ಸ್ಪಿನ್ನರ್ಸ್ಗಳು ಪ್ರಾಯಿಗೆ ಬಂದುಬಿಡ್ತಾರೆ, ಆಲ್ರೆಡಿ ಬಂದಿದ್ದಾರೆ. ಸುತಾರ್ ಎತ್ತಿದ ವಿಕೆಟ್ ನೋಡ್ತು, LBW ಆಗಿದ್ದ ರೀತಿ ನೋಡ್ತು ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಇನಿಷಿಯಲ್ 2 ವಿಕೆಟ್ ಬಿದ್ದಿದ್ದ ರೀತಿ ನೋಡ್ತು ಅಂತಂದರೆ ಉಡಾಯಿಸ್ಕೊಂಡು ಹೋಯ್ತು ಅಂತಂದರೆ ಪ್ರಸಿದ್ಧ ಕೃಷ್ಣಂಗೆ ಈ ಕಡೆಯಿಂದ ಜಾಮ್ ಆಗಿದ್ದು ಜಯಸೂರ್ಯ ಅವರು. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ಇವಾಗ ಕರೆಂಟ್ಲಿ ಕಮಿಲಿ ಮಿಶ್ರಾ ಅವರು ಆಡ್ತಾ ಇದ್ದಾರೆ. ಸೊ ಅದೇನು ಪರ್ಫಾರ್ಮ್ ಮಾಡ್ತಾರೆ ಅಂತ ಗೊತ್ತಿಲ್ಲ.
ಇವರು ಟಾಪ್ ಆರ್ಡರ್ ಅಂತೂ ಕಾಂಟ್ರಿಬ್ಯೂಷನ್ ಯಾವುದೇ ರೀತಿಯ ಒಳ್ಳೆ ಕಾಂಟ್ರಿಬ್ಯೂಷನ್ ಲಾಸ್ಟ್ ಮ್ಯಾಚು ಬಂದಿಲ್ಲ, ಈ ಮ್ಯಾಚು ಬಂದಿಲ್ಲ. ಆ್ಯಂಡ್ ಕಾನ್ಫಿಡೆನ್ಸ್ ಕೊಡೋ ಥರ ಅಂತೂ ಕಾಣಿಸ್ತಾನೆ ಇಲ್ಲ ಶ್ರೀಲಂಕನ್ ಟೀಮು. ಸೊ ನನಗಂತೂ ಕಾನ್ಫಿಡೆನ್ಸ್ ಇಲ್ಲ, ಇವ್ರನ್ನ ಕಾಂಪಿಟೇಷನ್ ಕೊಡ್ತಾರೆ, ಅಟ್ಲೀಸ್ಟ್ ಡ್ರಾಗಾರು ಟ್ರೈ ಮಾಡ್ತಾರೆ, ಅದು ಇದು ಏನೂ ಅನಿಸ್ತಿಲ್ಲ. ನನ್ನ ಪ್ರಕಾರ ಈ ಮ್ಯಾಚು ಯಾಕೋ ಫಾಲೋ ಆನ್ ಬರೋ ಥರ ಕಾಣಿಸ್ತಾ ಇದೆ ನನಗೆ. ಫಾಲೋ ಆನ್ ಮಾಡಬೇಕು ಶ್ರೀಲಂಕಾದವರು, ಇನ್ನಿಂಗ್ಸ್ ಮಾರ್ಜಿನಲ್ಲಿ ಗೆಲ್ಲಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ನನಗೆ. ನೋಡೋಣ ಅದೇನಾಗುತ್ತೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.